ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಪೊಲೀಸರ ಲಾಠಿ ಪ್ರಹಾರದ ನಂತರ ಪರಿಸ್ಥಿತಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಗ್ರಾಮಸ್ಥರ ಮೇಲೆ ನಡೆದ ದೌರ್ಜನ್ಯದಿಂದ ಕೆರಳಿರುವ ಗ್ರಾಮದ ಹಿರಿಯರು ಮತ್ತು ಯಜಮಾನರು ಪೊಲೀಸರ ಪ್ರವೇಶವನ್ನೇ ನಿರ್ಬಂಧಿಸುವ ಮೂಲಕ ಫರ್ಮಾನು ಹೊರಡಿಸಿದ್ದಾರೆ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಗೊಳಿಸುವುದನ್ನು ವಿರೋಧಿಸಿ ಕಳೆದ ಕೆಲವು ದಿನಗಳಿಂದ ಗ್ರಾಮಸ್ಥರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ವಿನಾಕಾರಣ ಗ್ರಾಮಸ್ಥರ ಮೇಲೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಮೇಲೆ ಲಾಠಿಚಾರ್ಜ್ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಪೊಲೀಸ್ ದೌರ್ಜನ್ಯ ಗ್ರಾಮಸ್ಥರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ಪೊಲೀಸರು ಗ್ರಾಮಕ್ಕೆ ಪ್ರವೇಶಿಸುವುದನ್ನು ಕಡ್ಡಾಯವಾಗಿ ನಿರ್ಬಂಧಿಸಲಾಗಿದೆ. ಯಾವುದೇ ಕಾರಣಕ್ಕೆ ಪೊಲೀಸರು ಗ್ರಾಮದ ಒಳಗೆ ಬರಬೇಕೆಂದರೆ ಗ್ರಾಮದ ಯಜಮಾನರ ಅನುಮತಿ ಪಡೆಯುವುದು ಈಗ ಕಡ್ಡಾಯ. 9 ಜನ ಯಜಮಾನರು ಇದ್ದೀವಿ. ನಾವೆಲ್ಲ ಕೂತ್ಕೊಂಡು ಯಾವತ್ತು ಹೋಗ್ಬೇಕು ಅಂತ 11 ಜನ ಇದ್ದೀವಿ. ಈ 11 ಜನದಲ್ಲಿ ನಾವು ಒಂದು ದಿವಸವನ್ನ ಮಾನ್ಯ ಶಾಸಕರು ಯಾವಾಗ ಸಿಗ್ತಾರೆ ಅಥವಾ ಕಚೇರಿನಲ್ಲಿ ಸಿಗ್ತಾರಾ ಅಥವಾ ಮನೆಯಲ್ಲಿ ಸಿಗ್ತಾರಾ ಅಂತ ನೋಡ್ಕೊಂಡು ಅವರನ್ನ ಭೇಟಿ ಆಗ್ತೀವಿ ಸರ್. ಈ ಹಿಂದೆ ಶಾಸಕರು ಭೇಟಿ ಇವರೆಗೂ ಸಹ ನಾವು ಮಾಡಲಿಲ್ಲ. ಯಾಕೆ ಈಗ ಗ್ರಾಮ ಪಂಚಾಯತಿ ಬೇಡ ಅಂತ ಯಾಕೆ ನೀವು ಇದು ಮಾಡಿರಲಿಲ್ಲ? ಅದು ಈಗ ಪಂಚಾಯತಿನಲ್ಲಿ ಈಗಾಗಲೇ ಹೋರಾಟವನ್ನು ಇವರು ಪ್ರಾರಂಭ ಮಾಡಿ ಆಗಿರೋ ದೆಸೆಯಿಂದ ನಾವೇನು ಇದ್ರ ಬಗ್ಗೆ ಅವರು ಸಹ ಬಂದು ಈ ಹೋರಾಟಗಾರರನ್ನ ಮನವೊಲಿಸ್ತಾರೆ ಅಂತ ಅನ್ಕೊಂಡಿದ್ವಿ. ನಾವು ಆ ಹೋರಾಟಗಾರನ ಮನವೊಲಿಸಕ್ಕೆ ಅವ್ರು ಬರಲಿಲ್ಲ. ಕೊನೆಗೆ ಈಗ ಏನಪ್ಪಾ ಅಂದ್ರೆ ಏನೋ ಒಂದು ನಮ್ಮನ್ನು ಕೈ ಬಿಡ್ತಾರೆ ಅಂತ ಒಂದು ಭರವಸೆ ಇತ್ತು. ಆ ಭರವಸೆ ಹುಸಿಯಾಯ್ತು. ಈಗ ಗ್ರಾಮ ಪಂಚಾಯತಿ ಒಂದು ಹಂತದಲ್ಲಿ ಅವರು ಮುಂದೆ ಹೋಗಿ ಆ ನಂತರ ನಮ್ಮ ಹತ್ರ ಬಂದ್ರು. ಗ್ರಾಮದ 4 ದಿಕ್ಕುಗಳಲ್ಲಿ ಈ ಆದೇಶದ ಕುರಿತು ಪ್ರಕಟಣೆ ಹೊರಡಿಸಲಾಗಿದ್ದು ಫರ್ಮಾನು ಜಾರಿಗೊಳಿಸಲಾಗಿದೆ. ಎಸೆಯೋದು, ತಿಪ್ಪೆ ಮೇಲೂ ಎಸೆಯೋದು, ಕಲ್ ಮೇಲೂ ಎಸೆಯೋದು, ಹೆಣ್ಣು ಮಕ್ಕಳಿಗೆ 4-5 ಜನ ಕೇಟ್ ಆಗಿದೆ. ನಾವು MLC ಮಾಡಿಸಿದೀವಿ, 5-6 ಜನ ಕರ್ಕೊಂಡೋಗಿ ನಾವು ಅವತ್ತು ಇಮಿಡಿಯೇಟ್ಲಿ ನೀವು ಪ್ರಕರಣ ತಗೊಂಡು ಯಾಕೆ ಬಿಟ್ರು?